ಸಿಎಂ ವಿಜಯ್ ಜೊತೆ ತ್ರಿಷಾ ಇದ್ರೆ ಸ್ಫೋಟಕ ಭವಿಷ್ಯ ನುಡಿದ ಖ್ಯಾತ ಸೆಲೆಬ್ರಿಟಿ ಜ್ಯೋತಿಷಿ ವೇಣುಸ್ವಾಮಿ. ಖ್ಯಾತ ಜ್ಯೋತಿಷಿ ವೇಣುಸ್ವಾಮಿಯವರು ತೆಲುಗು ರಾಜ್ಯಗಳ ಜನರಿಗೆ ಚಿರಪರಿಚಿತರು. ಸೆಲೆಬ್ರಿಟಿಗಳ ಮೇಲೆ ನುಡಿಯುವ ಭವಿಷ್ಯದಿಂದಲೇ ವೇಣುಸ್ವಾಮಿ ಖ್ಯಾತಿಯನ್ನ ಗಳಿಸಿದ್ದಾರೆ. ಆರಂಭದಲ್ಲಿ ಈತ ಹೇಳುವ ಭವಿಷ್ಯವನ್ನ ಯಾರು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಯಾವಾಗ ಟಾಲಿವುಡ್ನ ತಾರಾ ದಂಪತಿ ನಾಗ ಚೈತನ್ಯ ಹಾಗೂ ಸಮಂತ ವೈವಾಹಿಕ ಜೀವನದಲ್ಲಿ ಬಿರುಗಾಳಿ ಗೆದ್ದು ಇಬ್ಬರು ಬೇರೆಯಾದರೂ ಆಗ ವೇಣು ನುಡಿದ ಭವಿಷ್ಯವನ್ನ ಬಹುತೇಕರು ಗಂಭೀರವಾಗಿ ತೆಗೆದುಕೊಳ್ಳಲು ಆರಂಭಿಸಿದ್ದಾರೆ. ಹೀಗಾಗಿ ಅನೇಕ ಸೆಲೆಬ್ರಿಟಿಗಳ ನೆಚ್ಚಿನ ಜ್ಯೋತಿಷಿಯಾಗಿರುವ ವೇಣುಸ್ವಾಮಿ ಈ ಬಾರಿ ಮತ್ತೊಂದು ಭವಿಷ್ಯವಾಣಿ ನುಡಿದಿದ್ದಾರೆ. ನಟ ವಿಜಯ್ ಅವರು ಟಿವಿಕೆ ಪಕ್ಷವನ್ನ ಸ್ಥಾಪಿಸಿ ರಾಜಕೀಯ ಪ್ರವೇಶಿಸಿದಾಗಿನಿಂದ ತಮಿಳುನಾಡು ರಾಜಕೀಯ ಹಾಗೂ ಸಿನಿಲೋಕದಲ್ಲಿ ನಟಿ ತ್ರಿಷಾ ಅವರ ಹೆಸರು ನಿರಂತರವಾಗಿ ಚರ್ಚೆಯಲ್ಲಿದೆ. ವಿಜಯ್ ಮತ್ತು ತ್ರಿಷಾ ನಡುವಿನ ಸಂಬಂಧದ ಕುರಿತಾದ ವಾದ ವಿವಾದಗಳು ಇಂದಿಗೂ ಮುಂದುವರೆದಿದೆ. ಇದರ ನಡುವೆ ಜ್ಯೋತಿಷಿ ವೇಣುಸ್ವಾಮಿಯವರು ವಿಜಯ್ ಮತ್ತು ತ್ರಿಷಾ ಬಗ್ಗೆ ನುಡಿದಿರುವ ಭವಿಷ್ಯವಾಣಿಗಳು ಎಲ್ಲರ ಗಮನವನ್ನ ತಮ್ಮತ್ತ ಸೆಳೆದಿದೆ. ಅಥಡು ಸಿನಿಮಾ ಬಿಡುಗಡೆಯಾದ ಸಮಯದಲ್ಲೇ ನಾನು ತ್ರಿಷಾ ಅವರ ಜಾತಕವನ್ನ ಹೇಳಿದೆ ಎಂದು ತಿಳಿಸಿರುವ ವೇಣುಸ್ವಾಮಿ, ತ್ರಿಷಾ ಅವರು ರಾಜಕೀಯ ಪ್ರವೇಶಿಸುವುದು ಹಾಗೂ ಉಪಮುಖ್ಯಮಂತ್ರಿಯಾಗುವುದು ಸರಿಯಲ್ಲ ಎಂದಿದ್ದಾರೆ. ಮುಂದುವರೆದು ಮಾತನಾಡಿದ ವೇಣುಸ್ವಾಮಿ, ವಿಜಯ್ ಮತ್ತು ತ್ರಿಷಾ ಭೇಟಿಯಾದ್ರೆ ಇಬ್ಬರ ನಡುವೆ ಹೊಂದಾಣಿಕೆ ಇರುವುದಿಲ್ಲ ಹಾಗೂ ತ್ರಿಷಾ ಅವರ ಒಡನಾಟವು ವಿಜಯ್ಗೆ ತುಂಬಾ ಅಪಾಯಕಾರಿ ಎಂದು ವೇಣುಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ಇದೇ ರೀತಿಯಾಗಿ ಇಬ್ಬರ ಜಾತಕಗಳು ಪರಸ್ಪರ ಸರಿ ಹೋಗುವುದಿಲ್ಲ ಎಂಬ ವೇಣುಸ್ವಾಮಿ ಅವರ ಮಾತುಗಳು ಕಾಲಿವುಡ್ ಸಿನಿಮಾ ಅಂಗಳ ಹಾಗೂ ತಮಿಳುನಾಡು ರಾಜಕೀಯದಲ್ಲಿ ತೀವ್ರ ಕುತೂಹಲ ಹಾಗೂ ಚರ್ಚೆಗೆ ಕಾರಣವಾಗಿದೆ. ಅಂದಹಾಗೆ ಜ್ಯೋತಿಷಿ ವೇಣುಸ್ವಾಮಿಯವರು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಪ್ರಸಿದ್ಧ ಸೆಲೆಬ್ರಿಟಿ ಜ್ಯೋತಿಷಿ, ಟಾಲಿವುಡ್ ನಟ ನಟಿಯರು ಮತ್ತು ರಾಜಕೀಯ ವ್ಯಕ್ತಿಗಳ ಬಗ್ಗೆ ಭವಿಷ್ಯ ಹೇಳೋದ್ರಿಂದ ಹೆಸರುವಾಸಿಯಾಗಿದ್ದಾರೆ. ಅವರು ಹಲವು ಸಿನಿಮಾ ಮುಹೂರ್ತಗಳು, ಪೂಜೆಗಳು ಮತ್ತು ರಾಶಿ ನಕ್ಷತ್ರಗಳ ಬಗ್ಗೆ ಮಾತನಾಡುತ್ತಾರೆ. ಅವರ ಅನೇಕ ಭವಿಷ್ಯಗಳು ತಪ್ಪಾಗೋದ್ರಿಂದ ಅವರು ವಿವಾದಾತ್ಮಕ ಹೇಳಿಕೆಗಳಿಂದಾಗಿ ಅವರು ಟೀಕೆಗೆ ಒಳಗಾಗ್ತಾರೆ. ಅವರು ಹೈದರಾಬಾದ್ ಮೂಲದವರು ಮತ್ತು ಅವರ ಪತ್ನಿ ವೀಣಾ ಶ್ರೀವಾಣಿ ವೀಣಾ ವಾದಕರು.